ಯಲಹಂಕದಿಂದ ಬಂದ್ರೆ ನಮಗೆ ಬೆಂಗಳೂರು ಬೆಳಗಾವಿ ರಾಜನಗುಂಟೆ ಅವರು ಮೊದಲನೇ ಹಂತದಲ್ಲಿ ಕೊಡ್ತಾರೆ. ಇಲ್ಲ ಒಳ್ಳೆ ಸರ್ಕಾರಗಳು ಬಂದಾಗ ಮನಸ್ಸು ಮಾಡಿದ್ರು ದೊಡ್ಡಬಳ್ಳಾಪುರಕ್ಕೆ ತರಬಹುದು. ಒಂದು ಹಿರಿಯರ ಗಾದೆ ಹೇಳ್ತಾರೆ, ಆಕಾಶಕ್ಕೆ ಏಣಿ ಹಾಕ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗ್ತದೆ. ಇರ್ಲಿ, ಮುಂದಿನ ದಿನಗಳಲ್ಲಿ ಒಂದಿನ ಯಾವತ್ತಾದ್ರೂ ಬಂದೇ ಬರುತ್ತೆ, ಬರದೇ ಇರೋದಿಲ್ಲ. ಮೊದಲು ಇವಾಗ ಹಂತವಾಗಿ ಬೆಂಗಳೂರಲ್ಲಿ ಮಾಡಿದಾಗ ಎಲ್ಲಿ ಮಾಡಿರಪ್ಪ, ಈಗ ಮೊದಲು ಮಲ್ಲೇಶ್ವರಂ ಮಾಡಿರು, ತದನಂತರ ನಮ್ಮ ಯಾವುದು ಕೇಣಿ ನೈಸ್ ರಸ್ತೆವರೆಗೆ ಮಾಡಿದ್ರು. ನೈಸ್ ರಸ್ತೆಯಿಂದ ನೆಲಮಂಗಲವರೆಗೆ ಕಂಟಿನ್ಯೂ ಆಗ್ತದೆ. ಈಗ ನಮ್ಮ KR ಪುರಂ ಇಂದ ಹೊಸಕೋಟೆವರೆಗೂ ಮಾಡ್ತಾರೆ. ತದನಂತರ ದೇವನಹಳ್ಳಿ ಆದ್ಮೇಲೆ ಈ ಕಡೆ ತಗೊಳ್ತಾರೆ. ಒಂದೇ ಸಲ ಎಲ್ಲ ಭಾರವನ್ನ ಯಾವ ಸರ್ಕಾರರು ಒತ್ಕೊಳ್ಳಿಕ್ ಆಗೋದಿಲ್ಲ. ಎಲ್ಲೋ ಇರೋದಕ್ಕೆ ನಾವು ಆಕಾಶಕ್ಕೆ ಎಣೆ ಹಾಕಿದ್ರೆ ಆಕಾಶ ಬಿಡಿಸ್ಕೊಳಕ್ ಆಗುತ್ತೆ ನಾವು ಅಂತ ಇದೆ. ಇವು ಮಾಡಬೇಕಾದ್ರೆ ಯಲಹಂಕದಿಂದ ಬಂದ್ರೆ ನಮಗೆ ಬೆಂಗಳೂರು ಬೆಳಗಾವಿ ರಾಜನಗುಂಟೆ ಅವರು ಮೊದಲನೇ ಹಂತದಲ್ಲಿ ಕೊಡ್ತಾರೆ. ಇಲ್ಲ ಒಳ್ಳೆ ಸರ್ಕಾರಗಳು ಬಂದಾಗ ಮನಸ್ಸು ಮಾಡಿದ್ರು ದೊಡ್ಡಬಳ್ಳಾಪುರಕ್ಕೆ ತರಬಹುದು. ಅದೇನಾಗಿದೆ, ದೇವನಹಳ್ಳಿಯಿಂದ ಬರ್ಬೇಕಾದ ಕೆಲವು ರೂಟ್ಗಳು ಆಗಿದೆ. ಈಗ ನಮ್ಮ ಲೈನ್ ಆಗಿದೆ ಡಾಸ್ಪೇಟೆವರೆಗೂ. ಅದು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಜನರು ಆಯ್ಕೆ ಮಾಡಿದಂಥ ಶಾಸಕರ ಮೇಲೂ ಸಹ ಅದು ಪ್ರಭಾವ ಬೀರುತ್ತೆ. ಅವರು ಹೋರಾಟ ಮಾಡಿ ಮುಂದೆ ತರಬೇಕಾಗ್ತದೆ. ಯಾರೇ ಇರಲಿ, ನಮಗೆ ರಾಜಕೀಯ ಜನ್ಮವನ್ನು ಕೊಟ್ಟಂತ ತಾಲೂಕು, ನಾವು ಎಲ್ಲರಲ್ಲೂ ಕೈ ಜೋಡಿಸಿ ನಮ್ಮ ಮೇಲೆ ಇಲ್ಲದ ಬಲ್ಲದ ಅಪವಾದ ಮಾಡಬಾರ್ದು. ನಿಮ್ಮ ಕಣ್ಮುಂದೆ ಇದೆ ಏನ್ ಮಾಡಿದೀವಿ ಅನ್ನೋದು ನಿಮ್ಮ ಓಪನ್ ಮಾಡೋಕೆ ಬರುತ್ತೆ. ನಮ್ಮ ಇದರಲ್ಲಿ ನೀವೇ ಕೇಳ್ಬೋದು, ಯಾಕೆ ಇಲ್ಲದ ನೀವು ಅಪಾದನೆ ಮಾಡ್ತೀರಿ ಅಂತ.